ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ರಾಜ್ಯದಲ್ಲಿ ಬಹುನಿರೀಕ್ಷಿತವಾದಂತಹ ಸಚಿವ ಸಂಪುಟ ವಿಸ್ತರಣೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಮುಹೂರ್ತ ನಿಗದಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದರು. ಅವರ ಪುತ್ರ ರಾಕೇಶ್ ಸಿದ್ದರಾಮಯ್ಯನವರ ಪುಣ್ಯ ಸ್ಮರಣೆಯ ನಿಮಿತ್ತ ದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಬಂದರು. ಮೈಸೂರಿಂದ ಮತ್ತೆ ದೆಹಲಿಗೆ ನೇರವಾಗಿ ಹೋಗ್ತಾರೆ. ಮೈಸೂರಿನಲ್ಲಿ ಒಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟರು. ಇವತ್ತು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ, ಅಂದ್ರೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಾದ್ರೆ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವಂತಹ ಒಂದು ಪಟ್ಟಿ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಎನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟರು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಲಿಸ್ಟ್ ಅನ್ನ ಇಟ್ಕೊಂಡು, ಅದು 4 ಲಿಸ್ಟ್ ನ ಫಿಲ್ಟರ್ ಮಾಡಿ ಒಂದು ಅಂತಿಮ ಲಿಸ್ಟ್ಗೆ ಬಂದಿರುವಂತಹದ್ದು ಎನ್ನುವ ಮಾಹಿತಿ ಇದೆ. ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಿರುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಗುರುವಾರವೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಎನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ರು, ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಅವರು ರಾಜ್ಯಕ್ಕೆ ವಾಪಸ್ ಮರಳಿ ಕಂಬ್ಯಾಕ್ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಆದ್ದರಿಂದಾಗಿ ಗುರುವಾರವೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಹೊಸ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಇವತ್ತು ಒಂದು ಲಿಸ್ಟ್ ಹೊರಗಡೆ ಬಂದಿದೆ. ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸೇರಿ ಸಮುದಾಯವಾರು, ಜಾತಿವಾರು, ಜಿಲ್ಲಾವಾರು ಯಾವ್ಯಾವ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಎನ್ನುವಂತಹ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಏನು ಕೊಟ್ಟಿದ್ರಲ್ಲ, ಆ ಪಟ್ಟಿ ಹೊರಗಡೆ ಬಂದಿರುವಂಥದ್ದು. ನಾನು ಸಮುದಾಯವಾರು, ಪ್ರತಿ ಸಮುದಾಯದಲ್ಲಿ ಯಾವ್ಯಾವ ಶಾಸಕರ ಹೆಸರಿದೆ ಎನ್ನುವಂಥದ್ದನ್ನ ಒನ್ಸ್ ಅಗೇನ್ ಐ ರಿಪೀಟ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಎನ್ನಲಾಗುತ್ತಿರುವ ಒಂದು ಪಟ್ಟಿ ಇವತ್ತು ಬಿಡುಗಡೆ ಆಗಿರುವಂಥದ್ದು. ಹಾಗಾಗಿ ಪಟ್ಟಿಯನ್ನ ಯಥಾವತ್ ನಾನು ಯಾರ್ಯಾರ ಹೆಸರಿದೆ ಸಮುದಾಯವಾರು ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್. ನಾನು ಬೆಳಗಾವಿ ರಾಜಕಾರಣದ ಬಗ್ಗೆ ಮೊನ್ನೆ ಒಂದ್ಸಲ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಬೆಳಗಾವಿ ರಾಜಕಾರಣ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 11 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ ಶಾಸಕರು. ಆ 11 ಶಾಸಕರ ಪೈಕಿ ಈಗಾಗಲೇ PWD ಮಿನಿಸ್ಟರ್ ಆಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಆ ಜಿಲ್ಲೆಗೆ ಇನ್ನೂ ಒಂದು ಮಂತ್ರಿ ಸ್ಥಾನವನ್ನು ಕೊಡಬಹುದು. ಹಾಗಾಗ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರ ನಡುವೆ ತೀವ್ರ ಪೈಪೋಟಿ ಇದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಬಹುಶಃ ಇಬ್ಬರಿಗೂ ಕೊಟ್ಟರೆ ಆ ಜಿಲ್ಲೆಗೆ 3 ಸಚಿವ ಸ್ಥಾನಗಳಾಗ್ತವೆ. ಅದನ್ನು ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಹೇಗೆಲ್ಲ ನಿಭಾಯಿಸ್ತಾರೆ, ಹೇಗೆಲ್ಲ ಸಮತೋಲನಕ್ಕೆ ತರ್ತಾರೆ ಪಟ್ಟಿಯನ್ನ ಎನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ ಸವದಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ್ ಪಾಟೀಲ್ ಅವರು, ಯಶವಂತ ರಾಯಗೌಡ ಅವರು, ಅದರ ಜೊತೆಗೆ ಅಪ್ಪಾಜಿ ನಾಡಗೌಡ, GS ಪಾಟೀಲ್ ಮತ್ತು SS ಮಲ್ಲಿಕಾರ್ಜುನ್ ಅವರು ದಾವಣಗೆರೆ. ಅವರು ಕಳೆದ ಸಚಿವ ಸಂಪುಟ, ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ರು. ಈ ಎಲ್ಲ ಲಿಂಗಾಯತರ ಸಮುದಾಯದ ಆಕಾಂಕ್ಷಿಗಳೇನಿದ್ದಾರೆ, ಒಂದು ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪರಿಗಣಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕೆಂತಂದ್ರೆ ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಹೋದ್ರೂ ಕೂಡ ಕಾಂಗ್ರೆಸ್ ನಾಯಕರ ಸಮರ್ಥನೆ ಏನು ಅಂತಂದ್ರೆ, ಮಹಿಳಾ ಕೋಟದಡಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಜಿಲ್ಲಾವಾರು ಶಾಸಕರಿಗೆ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಿದ್ವಲ್ಲ, ಅದರಲ್ಲಿ ಪರಿಗಣಿಸಿಲ್ಲ, ಮಹಿಳಾ ಕೋಟದಲ್ಲಿ ಅವರನ್ನ ಪರಿಗಣಿಸಿದೀವಿ ಎನ್ನುವಂತ ಒಂದು ಸಮರ್ಥನೆಯನ್ನ ಕೊಟ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರು, ನಮ್ಗೆಲ್ಲರಿಗೂ ಗೊತ್ತಿದೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತರಾಗಿ ಅವರು ಕಾಂಗ್ರೆಸ್ಗೆ ಬಂದಂಥದ್ದು. ಆ ಸಮಯದಲ್ಲಿ ನಿಮ್ಮನ್ನ ಮಂತ್ರಿ ಮಾಡ್ತೇವೆ ಎನ್ನುವಂತಹ ಒಂದು ಭರವಸೆಯನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆ ಭರವಸೆಯನ್ನ ಈಗ ಈಡೇರಿಸಿ ಎನ್ನುವಂಥದ್ದು ಅವರ ಆಗ್ರಹ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನವನ್ನು ಇಬ್ಬರಿಗೂ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಎನ್ನುವಂಥದ್ದು ಮಾಹಿತಿ. ಅದರ ಜೊತೆಗೆ ಒಕ್ಕಲಿಗ ಸಮುದಾಯದಿಂದ ಶರತ್ ಬಚ್ಚೇಗೌಡರು, ಎಚ್ ಸಿ ಬಾಲಕೃಷ್ಣ ಅವರು ಶತಾಯಗತಾಯ ಈ ಟರ್ಮ್ ಅಲ್ಲಿ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎನ್ನುವಂಥ ಒಂದು ಹೇಳಿಕೆ ಕೊಡದೇ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಅವರ ಮನಸ್ಥಿತಿ ಆಗಿತ್ತು. ಅವರೇ ನಾಯಕತ್ವದ ಕಿಡಿ ಹೊತ್ತಿಸಿದ್ದು, ನಾಯಕತ್ವ ಬದಲಾವಣೆಯ ಕಿಡಿ ಹೊತ್ತಿಸಿದ್ದು, ಮಾಧ್ಯಮಗಳ ಮುಂದೆ ನಿಂತು ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಆಗುತ್ತೆ, ಅಧಿಕಾರ ಹಂಚಿಕೆಯ ಒಪ್ಪಂದ ಕೂಡ ಆಗಿದೆ ಎನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂಥ ಒಂದು ವಿಚಾರದಲ್ಲಿ ಕಂಕಣ ಬದ್ಧರಾಗಿ ಪದೇ ಪದೇ ವಿಚಾರವನ್ನ ಮುನ್ನೆಲೆಗೆ ತಂದಂಥವರ ಪೈಕಿ ಎಚ್ ಸಿ ಬಾಲಕೃಷ್ಣ ಅವರದ್ದು ಬಹಳ ಮುಂಚೂಣಿಯಲ್ಲಿರುವ ಹೆಸರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಿಸಬಹುದು. ಹೈಕಮಾಂಡ್ ಜೊತೆ ಮಾತನಾಡಿ ಅವರ ಸಂಪುಟದಲ್ಲಿ ಬಾಲಕೃಷ್ಣರವರು ಸಚಿವರಾಗಿ ಕೆಲಸ ಮಾಡಬಹುದು ಎನ್ನುವಂತ ಒಂದು ವಿಶ್ಲೇಷಣೆ ಇದೆ. ಅದರ ಜೊತೆಗೆ ಚಲುವರಾಯಸ್ವಾಮಿ ಅವರು ಕೃಷಿ ಇಲಾಖೆ ಸಚಿವರಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದರು. ಅದರ ಜೊತೆಗೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದಂತಹ KM ಶಿವಲಿಂಗೇಗೌಡರು 2023 ವಿಧಾನಸಭೆ ಚುನಾವಣೆಯಲ್ಲಿ ಇವರು ಕೂಡ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತಹದ್ದು. ಕ್ವಿಕ್ಕಾಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಟೈಮ್ ಆಗ್ತಾ ಹೋಗುತ್ತೆ, ಸೊ ಜಸ್ಟ್ ಹೇಳ್ತಾ ಹೋಗ್ತೀನಿ. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ರೂಪಕಲಾ ಶಶಿಧರ್, ರುದ್ರಪ್ಪ ಲಮಾಣಿ, ಬಸಂತಪ್ಪ, ಆನೇಕಲ್ ಶಿವಣ್ಣ ಮತ್ತು ಶಿವರಾಜ್ ತಂಗಡಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೆಲಸ ಮಾಡಿದ್ರು. ಅದರ ಜೊತೆಗೆ ಪರಿಶಿಷ್ಟ ಪಂಗಡ ನೋಡುವುದಾದರೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಟಿ ರಘುಮೂರ್ತಿ ಅವರು, ಬಳ್ಳಾರಿಯ ಬಿ ನಾಗೇಂದ್ರರವರು ಮತ್ತು ಕಂಪ್ಲಿಯ GN ಗಣೇಶ್ ಅವರು. ಈ ST ಸಮುದಾಯದಲ್ಲಿ ಕೊಡುವುದಾದರೆ ಈ ಮೂವರಲ್ಲಿ ಒಬ್ಬರಿಗೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ರಿಜ್ವಾನ್ ಅರ್ಷದ್ ಇದ್ದಾರೆ, NA ಹ್ಯಾರಿಸ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ ಮತ್ತು ಕನೀಶ್ ಫಾತಿಮಾ ಅವರು ಕೂಡ ಇದ್ದಾರೆ. ಇನ್ನು ಹಿಂದುಳಿದ ವರ್ಗದ ಬಗ್ಗೆ ಮಾತನಾಡೋದಾದ್ರೆ ಬೇಳೂರು ಗೋಪಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ಶ್ರೀನಿವಾಸ್ ಮಾನೆ, NS ಬೋಸರಾಜು, ಮಂಕಾಳ ವೈದ್ಯ ಅವರು ಮೀನುಗಾರಿಕೆ ಇಲಾಖೆಯ ಸಚಿವರಾಗಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಇಷ್ಟು ಜನ ಶಾಸಕರಿಗೆ ಹೊಸದಾಗಿ ಕ್ಯಾಬಿನೆಟ್ ವಿಸ್ತರಣೆ ಆದಾಗ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಇಷ್ಟು ಜನರ ಲಿಸ್ಟ್ ಅನ್ನ ಕಳಿಸಿರುವಂಥದ್ದು. ಈ ಲಿಸ್ಟ್ ಅಲ್ಲಿ ಹೈಕಮಾಂಡ್ ಫಿಲ್ಟರ್ ಮಾಡಿ 20 ಸಚಿವ ಸ್ಥಾನಗಳಿದ್ದಾವೆ. ಬರೋಬ್ಬರಿ 45ಕ್ಕೂ ಹೆಚ್ಚು ಶಾಸಕರ ಲಾಬಿ ಇದೆ. 20 ಸಚಿವ ಸ್ಥಾನಗಳ ಪೈಕಿ ಹೈಕಮಾಂಡ್ ಒಂದು 17ರಿಂದ 18 ಸಚಿವ ಸ್ಥಾನಗಳನ್ನಷ್ಟೇ ಭರ್ತಿ ಮಾಡಲು ಒಲವು ಹೊಂದಿದೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇಲ್ಲಿ ಈ ಪಟ್ಟಿಯನ್ನ ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೊಟ್ಟಿರುವಂತಹ ಈ ಪಟ್ಟಿಯಲ್ಲಿ ಮಾಜಿ ಸಚಿವರು ಯಾರೆಲ್ಲ ಸೇಫ್ ಅನ್ನಂತ ನೋಡೋದಾದ್ರೆ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರಲ್ಲಿ ಯಾರೆಲ್ಲ ಸೇಫ್ ಅನ್ನುವಂಥದ್ದನ್ನ ಒಂದು ಲೆಕ್ಕಾಚಾರ ಅಂದ್ರೆ ನಮ್ಮ ಲಾಜಿಕ್ಕಿಗೆ ಹೊಳೆಯುತ್ತಲ್ರಿ. ಈಗ ಒಂದು ಈ ಲಿಸ್ಟ್ ಅನ್ನು ನೋಡಿದಾಗ ಯಾರೆಲ್ಲ ಸೇಫ್, ಯಾರೆಲ್ಲ ಸಚಿವ ಸ್ಥಾನದಿಂದ ಹೊರಗಡೆ ಇದ್ದಾರೆ ಅಂದ್ರೆ ಕಳೆದ ಸಂಪುಟದಲ್ಲಿ ಸಚಿವರಾಗಿದ್ದವರು ಎನ್ನುವಂಥದ್ದು ಒಂದು ಲಾಜಿಕಲಿ ನಮ್ಮ ಒಂದು ಕಾಮನ್ ಸೆನ್ಸ್ಗೆ ಅರ್ಥವಾಗೋದನ್ನು ನೋಡ್ತಾ ಹೋದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಕೋಟದಲ್ಲಿ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಅವರು ಸೇಫ್. ಶಿವಾನಂದ ಪಾಟೀಲ್ ಅವರು, SS ಮಲ್ಲಿಕಾರ್ಜುನ್ ಅವರು. ಅಂತಂದ್ರೆ SS ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಪ್ರಾಬಲ್ಯ ಇರುವಂಥ ನಾಯಕ, ಹಾಗಾಗ್ಬಿಟ್ಟು ಅವರನ್ನು ಪರಿಗಣಿಸಬಹುದು. ಅದಾದ ನಂತರ ಚಲುವರಾಯಸ್ವಾಮಿ ಅವರು, ಶಿವರಾಜ್ ತಂಗಡಿಗೆ ಅವರು, ಬಿ ನಾಗೇಂದ್ರ ಅವರು, ಜಮೀರ್ ಅಹಮದ್ ಖಾನ್ ಅವರು, ಮಂಕಾಳ ವೈದ್ಯ ಅವರು. ಇವರಿಷ್ಟು ಜನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರ ಪೈಕಿ ಈ 8 ಜನ ಸೇಫು. ಯಾರೆಲ್ಲ ಸಚಿವರು ಔಟ್ ಅಂದ್ರೆ ಈ ಲಿಸ್ಟ್ ಇಂದ ಔಟ್ ಆಗಿದ್ದಾರೆ ಅಂತಂದ್ರೆ HK ಪಾಟೀಲ್ರು, ಮಾಜಿ ಶಿಕ್ಷಣ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪನವರು, ಸಂತೋಷ್ ಲಾಡ್ ಅವರ ಹೆಸರನ್ನ ಕೈ ಬಿಟ್ಟಿದ್ದು ನನಗೆ ಬಹಳ ಆಶ್ಚರ್ಯ ತಂತು. ಈ ಲಿಸ್ಟಲ್ಲಿ ಸಂತೋಷ್ ಲಾಡ್ ಅವರ ಹೆಸರು ಇಲ್ಲದೆ ಇರುವಂಥದ್ದು. ಯಾಕೆಂತಂದ್ರೆ ಸಂತೋಷ್ ಲಾಡ್ ಅವರು ತುಂಬಾ ಆಕ್ಟಿವ್ ಮಂತ್ರಿ. ಅವರೊಂಥರ ಯಾವಾಗಲೂ ಕ್ಷೇತ್ರದ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲವು ಮಂತ್ರಿಗಳ ಪೈಕಿ ಸಂತೋಷ್ ಲಾಡ್ ಅವರು ಕೂಡ ಒಬ್ರು. ಬಟ್ ಅವರ ಹೆಸರು ಈ ಲಿಸ್ಟಲ್ಲಿ ಕಾಣಿಸದೇ ಇರುವಂಥದ್ದು ಒಂದು ಸ್ವಲ್ಪ ಆಶ್ಚರ್ಯ ತಂದಿದೆ. ಅದರ ಜೊತೆಗೆ HC ಮಾದೇವಪ್ಪನವರ ಹೆಸರು ಕೂಡ ಈ ಪಟ್ಟಿಯಿಂದ ಬಿಟ್ಟೋಗಿರುವಂಥದ್ದು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆಯಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಸೇರಿದಂತೆ BK ಹರಿಪ್ರಸಾದ್ ಅವರನ್ನು ಸೇರಿದಂತೆ 60-40 ಫಾರ್ಮುಲಾದಲ್ಲಿ ಮಾಡಿ ಮುಂದಿನ 2028ರ ಚುನಾವಣೆಗೆ ಸಂಘಟನಾ ದೃಷ್ಟಿಯಿಂದ ನಮಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಎನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಒಂದು ಬಯಕೆ. ಸಿದ್ದರಾಮಯ್ಯನವರು ಹೇಳಿದಂತೆ ಇವತ್ತು ರಾತ್ರಿಯ ಲಿಸ್ಟ್ ಫೈನಲ್ ಆದ್ರೆ ರಾಜ್ಯಪಾಲರ ಒಂದು ಅನುಮತಿಯನ್ನ ಕೇಳ್ತಾರೆ, ಲೋಕಭವನಕ್ಕೆ ಲಿಸ್ಟ್ ಅನ್ನ ಕಳಿಸ್ಕೊಡ್ತಾರೆ. ಗುರುವಾರ ಹೊಸ ಮಂತ್ರಿಗಳು ಸಚಿವ ಸ್ಥಾನದ ಜವಾಬ್ದಾರಿಯನ್ನ ಹೆಗಲೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಬಹುಶಃ
ಗುರುವಾರ ಆಗಬಹುದು ಎನ್ನುವಂಥ ಸಾಧ್ಯತೆ ದಟ್ಟವಾಗಿದೆ. ಬಹುಶಃ ಏನೋ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಮಾಧ್ಯಮದವರು ಅದನ್ನು ಕೇಳಿದ್ರು, ಯಾವಾಗ ಹೊಸ ಸಚಿವರು ಪ್ರಮಾಣ ವಚನವನ್ನು ತಗೋತಾರಂದ್ರೆ ಅದನ್ನು CM ಕೇಳಿ ನೀವು ಅಂದ್ರು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿಯಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕಂಬ್ಯಾಕ್ ವಾಪಸ್ ಆದ ನಂತರ ಇದಕ್ಕೊಂದು ಸ್ಪಷ್ಟನೆ ಸಿಗಬಹುದು ಎನ್ನುವಂಥ ಮಾಹಿತಿ ಇದೆ. ಇನ್ನು ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ, ಕ್ಯಾಬಿನೆಟ್ ಅಂತ ಯಾಕೆ ಬಂತು, ಅಧಿವೇಶನ ನಡೀತಾ ಇದೆ. ಇವತ್ತು ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಏನು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರ ರೀತಿಯಲ್ಲಿ ನೋಡಿದೆ, ಲಾಠಿ ಚಾರ್ಜ್ ಮಾಡಿದೆ, ಪೆನೆಟ್ ಗನ್ಗಳನ್ನು ಬಳಸುವಂತಹ ಅವಶ್ಯಕತೆ ಏನಿತ್ತು ಸೇರಿದಂತೆ ಅನೇಕ ಹಲವು ವಿಚಾರಗಳನ್ನ ಸದನದಲ್ಲಿ ಮುನ್ನೆಲೆಗೆ ತಂದರು. ನನಗೆ ಒಂದು ಆಶ್ಚರ್ಯ ಅಂತಂದ್ರೆ 2-3 ದಿನಗಳಿಂದ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ಗಮನಿಸಿದ್ರೆ ಯಾಕೋ ಆಶ್ಚರ್ಯ ಅನಿಸ್ತಿದೆಯಪ್ಪ. ಕಾಂಗ್ರೆಸ್ ಒಂದು ಭ್ರಮೆಯಲ್ಲಿದ್ದ ಹಾಗೆ ಕಾಣ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದು ನಾವೇನೋ ಸಾಧಿಸ್ಬಿಟ್ವಿ ಎನ್ನುವಂತಹ ಭ್ರಮೆಯಲ್ಲಿದ್ದ ಕಾಣ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಮತ್ತು ಯುವ ಸಮೂಹದ ಹೋರಾಟಕ್ಕೆ ಫಲ ಸಿಕ್ಕಿದಂತಹದ್ದು ಕಾಂಗ್ರೆಸ್ನಿಂದ ಅಲ್ಲ ಎನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇನೆ. ಕಾಂಗ್ರೆಸ್ನವರು ಒಬ್ಬರೇ ಆಗಿದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಸೊಪ್ಪೆ ಆಗ್ತಾ ಇರಲಿಲ್ಲ. ನಾನು ಈಗಲೂ ಕೂಡ ಅಟ್ ದಿಸ್ ಮೊಮೆಂಟ್, ಈ ಪ್ರೆಸೆಂಟ್ ಕ್ಷಣಕ್ಕೂ ಕೂಡ ನಾನು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಅನ್ನುವಂಥದ್ದನ್ನ, ಒಂದು ರಾಜಕೀಯ ಪಕ್ಷವಾಗಿ ಇದು ಮುಂದೆ ನಮ್ಮ ಜೊತೆ ಇರುತ್ತೆ ಎನ್ನುವಂಥದ್ದನ್ನ ಸಮರ್ಥಿಸ್ಕೊಳ್ಳಿಕ್ಕೆ, ಅರಗಿಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಅವರ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಎನ್ನುವಂಥ ಆರೋಪ ಒತ್ತಡದ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡಿದ್ರು, ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ನಾಳೆ ಕಾಕ್ರೋಚ್ ಜನತಾ ಪಾರ್ಟಿ ಅದು ಯಾವ ಸ್ವರೂಪದಲ್ಲಿ ಮುಂದೆ ಇರುತ್ತೆ ಎನ್ನುವಂಥದ್ದನ್ನು ಕಾದು ನೋಡೋಣ. ಬೇಕಿದ್ರೆ ನಾನು ಇವತ್ತು ಪೇಪರ್ ಪೆನ್ ಮೇಲೆ ಬರ್ಕೊಡ್ತೇನೆ. ನಾಳೆ ಏನಾದರೂ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ 2029 ಲೋಕಸಭೆ ಚುನಾವಣೆಯಲ್ಲಿ ಅಖಾಡೆ ಕೇಳಿದ್ರೆ ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಂತ ಕೇಳಿ ನೋಡಿ. ಬೇಕಿದ್ರೆ ನಾನು ಇವತ್ತೇ ಹೇಳ್ತೇನೆ ಆ ಮಾತನ್ನ. ಕಾಂಗ್ರೆಸ್ನವರು ಕೆಲ ನಾಯಕರು ನೋಡಿದ್ರೆ ನಾವೇ ಏನೋ ಸಾಧಿಸ್ಬಿಟ್ವಿ, ಬೃಹಸ್ಪತಿಗಳಾಗಿ ಮಾತನಾಡುವಂಥದ್ದು, ನಮ್ಮಿಂದನೇ ಆಗಿದ್ದು, ನಾವೇನೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಭಾಳ ಬಿಡ್ತಾ ಇದ್ದಾರಪ್ಪ ರೈಲು. ಸಿಂಪಲ್. ಕಾಂಗ್ರೆಸ್ ನಾಯಕರು ಏನೋ ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಜೊತೆ ಬೆಂಬಲ ನೀಡಿಬಿಟ್ಟು INDA ಮಿತ್ರಕೂಟದ ಹಲವು ಪಕ್ಷಗಳನ್ನು ಸೇರಿಕೊಂಡು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕಾಂಗ್ರೆಸ್ನವರೇ ಎಲ್ಲ ಮಾಡಿದ್ರು ಅಂದ್ರೆ ನೋ. ಕಾಂಗ್ರೆಸ್ನವ್ರು ಯಾಕೋ ನಾವೇನೋ ಮಾಡಿಬಿಟ್ಟಿದ್ದೀವಿ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದೀವಿ, ಇನ್ನು ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತಿದ್ದಾರೆ. ನಥಿಂಗ್ ವಿಲ್ ಹ್ಯಾಪನ್. ಕಾಂಗ್ರೆಸ್ನವರು ಈ ಭ್ರಮೆಯಿಂದ ಹೊರಗೆ ಬರಬೇಕು. ಈ ಭ್ರಮೆಯಿಂದ ಹೊರಗೆ ಬಂದಾಗ ಮಾತ್ರ 2029 ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಕೇಂದ್ರ ಸರ್ಕಾರನೂ ಒಂದು ಭ್ರಮೆಯಲ್ಲಿತ್ತು. ನಾನು ಕೇಂದ್ರ ಸರ್ಕಾರದ್ದು ಇದರಲ್ಲಿ ಸರಿ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಕೇಂದ್ರ ಸರ್ಕಾರ ಆರಂಭದಿಂದಲೂ ಇದನ್ನು ನಿರ್ಲಕ್ಷಿಸಿಕೊಂಡು ಬಂದ ಕಾರಣ ಪ್ರತಿಭಟನೆಯ ಸ್ವರೂಪ ಇಷ್ಟೊಂದು ತೀವ್ರಗತಿ ತಾಳಿಕೊಳ್ತು. ಕೇಂದ್ರ ಸರ್ಕಾರದ್ದೇನು ತಪ್ಪಿಲ್ಲ ಅನ್ನುವಂಥದ್ದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ಬಟ್ ಏನು ಅಂತಂದ್ರೆ ಕಾಂಗ್ರೆಸ್ನವರು ಏನೋ ಮಾಡಿಬಿಟ್ಟಿದ್ದೀವಿ ದೇಶದಲ್ಲಿ ಅನ್ನುವ ಮಟ್ಟಕ್ಕೆ 2-3 ದಿನದಿಂದ ಕಾಂಗ್ರೆಸ್ ಕೆಲ ನಾಯಕರು ಮಾತನಾಡ್ತಿದ್ದಾರೆ ಗಮನಿಸಿದ್ರೆ. ಬಟ್ ಈ ಭ್ರಮೆಯಿಂದ ಎಲ್ಲಿವರೆಗೂ ಕಾಂಗ್ರೆಸ್ ಹೊರಗೆ ಬರಲ್ಲೋ, ಕಾಂಗ್ರೆಸ್ಗೆ ದೇಶದಲ್ಲಿ ಅಲ್ಲಿವರೆಗೂ ಭವಿಷ್ಯ ಇಲ್ಲ. ಈಗ ಮಾಡ್ಕೊಂಡು ಇಡೀ ದೇಶಾದ್ಯಂತ ಇರೋದು 3 ರಾಜ್ಯದಲ್ಲಿ ಅಧಿಕಾರದಲ್ಲಿ ಪಕ್ಷ ಸಂಘಟನೆ ನೋಡಿ ಅಂತಂದ್ರೆ ಈ ರೀತಿಯಾದಂತಹ ಕೆಲ ಇಶ್ಯೂಗಳನ್ನು ತನ್ನದಲ್ಲದ ಇದು ವಿಚಾರಕ್ಕೆ ಕ್ರೆಡಿಟ್ ತಾಳಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಬಟ್ ಈ ದೇಶದ ಯುವಕರು ದಡ್ರಲ್ಲ. ಹಾಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ, ಕಾಕ್ರೋಚ್ ಜನತಾ ಪಾರ್ಟಿ ಅದು ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.